ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ದಯವಿಟ್ಟು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಬಂದು ನಾನು 5:30ಗೆ ಎದ್ದಿದ್ದೆ. ನಾನು 5:30ಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಈ ಟೈಮ್ ಬಂದು ಆಲ್ರೆಡಿ 6 ಗಂಟೆ, 5:30ಗೆ ಇದ್ದೆ. 6 ಗಂಟೆ ಅಕ್ಕನ ಮನೆಗೆ ಎನ್ಕೊ ಹೋಗ್ತಾಯಿದ್ವಿ ಅಂತ ಅಕ್ಕನ ಮನೆಗೆ ಹೋದ್ಮೇಲೆ ಹೇಳ್ತೀವಿ. ಅಕ್ಕನ ಮನೆಗೆ ಹೋದ್ಮೇಲೆ ಹೇಳ್ತೀವಿ ಎನ್ಕೊ ಹೋಗ್ತಾ ಇದ್ವಿ ಅಂತ. ಊರಿಗೆ ಫ್ರೆಂಡ್ಸ್, ಅಕ್ಕನ ಮನೆಗೆ ಹೋಗಿ ಹೇಳ್ತೀನಿ. ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲೇ ಇಡ್ಲಿ ಮಾಡಿದ್ದು, ಇಡ್ಲಿ ತಿನ್ಕೊಂಡು ಹೊರಟು ಊರಿಗೆ ಹೋಗೋಷ್ಟಲ್ಲಾಗುತ್ತೆ. ಯಾರದು ಒಂದು ಚಂದ್ರಪಟ್ಟಣಕ್ಕೆ ಹೋಗೋಷ್ಟು ಒಂದು 2 ಅವರ್ ಆಯ್ತದ. ಒಂದು 2 ಅವರ್ ಆಗುತ್ತೆ. ಟೈಮ್ ಬಂದು 7:30 ಈಗ. ನೋಡೋಣ ಅಲ್ಲಿಗೆ ಎಷ್ಟೊತ್ತು ರೀಚ್ ಆಗ್ತೀವಿ. 10 ಗಂಟೆ ಆಯ್ತದೆ ಅಂತವ್ರೆ. ನೋಡೋಣ, ಸರಿ ಆಯ್ತು. ಅಲ್ಲಿಗೆ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಪ್ಲೀಸ್. ಮಾಡ್ಕೊಳಕ್ಕೆ ಅಂತ ತಗೊಂಡ ಮಲ್ಗೆವನ್ನ. ಸೊ ಅಲ್ಲಿ ಚೌಟ್ರಿಗೆ ಹತ್ತತ್ರ ಹೋಗೋಣಂಗೆ ಮಾಡ್ಕೊಳ್ತೀನಿ. ಇವಾಗ ಏನು ಮಾಡ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್ ಹೋಗ್ತಾ ಸಾಂಗ್ ಇಟ್ಕೊಂಡು ಹೋಗ್ತಿದ್ವು. ಸೊ ಸಾಂಗ್ ಕಾಪ್ರೇಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮನೆಯಾಗ ಶೂ ಹಾಕೋತಾ ಇದ್ದಾರೆ. ಇನ್ನು ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅತ್ತೆಗೋಸ್ಕರ ವೆಯ್ಟಿಂಗ್. ನಮ್ಮ ಅತ್ತೆನ ಕರ್ಕೊಂಡು ಹೋಗಬೇಕು. ಮದುವೆಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ನಾವು. ನಮ್ಮ ಅತ್ತೆ ಕರ್ಕೊಂಡು ಹೋಗಬೇಕು. ಬೇಗ ಹೋಗಬೇಕು. ಟೈಮ್ ಬೇರೆ ಆಗೈತೆ, 10 ಗಂಟೆ ಬೇರೆ ಆಗೈತೆ. ಏನು ಮಾಡೋದು? ಚೌಟ್ರಿಗೆ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಎಷ್ಟು ಚೆನ್ನಾಗಿತ್ತು ನೋಡಿ, ಫುಲ್ ಗ್ರೀನ್. ಯಾವುದೋ ಮಧ್ಯ ರೋಡಲ್ಲಿ ನಿಂತಿದ್ದೀವಿ. ಅದನ್ನ ಅಂದ್ರ ನಾನು ಮಾಡಕ ತಿಂದೇನವ ಅವಲಕ್ಕಿ ಬಿಟ್ಟು ಬಂದಿದ್ದೆ. ನೀ ತಿಂದೇನವ ನಾ ಕೇಳ್ತಾ ಇರೋದು. ಅಲ್ಲ, ಬೆಂಗಳೂರಿಂದ ಬಂದ್ರು ಇಷ್ಟು ಲೇಟ್ ಮಾಡ್ತೀಯಲ್ಲವ, ಯಾಕವ? ಯಾರ್ಯಾರು ಹೋಗಿದ್ರು? ಫ್ರೆಂಡ್ಸ್, ಇನ್ನು ಆನ್ ದ ವೇ ಹೋಗ್ಬೇಕಾದ್ರೆ ಶ್ರಾವಣ ಬೆಳಗುಳದ ಬೆಟ್ಟನ ವೀಡಿಯೋ ಮಾಡ್ಕೊಂಡೆ. ಸ್ವಲ್ಪ ಯಾವುದೂ ಇರಲಿ ಅಂದ್ಕೊಂಡು. ಶ್ರಾವಣ ಬೆಳಗುಳದ ಪಕ್ಕನೇ ನಮ್ಮೂರು. ನಾನು ಆ ಮದುವೆಗೆ 5 ವರ್ಷ ಆಗೋಗ್ಬೋದು. ಬಟ್ ಶ್ರಾವಣ ಬೆಳಗುಳದ ಬೆಟ್ಟ ನಾನಿನ್ನೂ ಹತ್ತಿಲ್ಲ. ನೋಡಬೇಕು, ಯಾವಾಗ ಹತ್ತೀನಿ ಇಲ್ಲೋ ಅದು ಗೊತ್ತಿಲ್ಲ ನನಗೆ. ಸೊ ಯಾರೆಲ್ಲ ಶ್ರಾವಣ ಬೆಳಗುಳದ ಬೆಟ್ಟ ನೋಡಿಲ್ಲ ಇಲ್ಲೇ ನೋಡ್ಕೊಳ್ಳಿ. ಇಲ್ಲೇ ಬಂದಲ್ಲ ಬಾಲಿ ಅಲ್ಲಿ ಆಂಟಿ. ನಮ್ಮ ಅಮ್ಮನ್ನ 3ನೇ ತಂಗಿ. ಸಾರಿ, ಅವನು 3ನೇ ತಂಗಿಯರು. ನಮ್ಮ ಆಂಟಿ ಮಗ ಇವನು. ನನ್ನ ತಮ್ಮ. ನಮ್ಮ 4 ಜನಕ್ಕೆ ಇವನೊಬ್ಬನೇ ತಮ್ಮ. ಆಂಟಿ ಹಾಯ್. ನೀನು ಹಾಯ್. ಫೋಟೋ ತಗೊಳ್ಳೋದಾ? ಇನ್ನು ಫ್ರೆಂಡ್ಸ್, ನಮ್ಮ ಅಜ್ಜಿನ ನಾವು ಆವಾಗಲಿಂದ ಅವ್ವ ಅಯ್ಯ ಅಂತ ಕರಿತೀವಿ. ನಮ್ಮ ಅಯ್ಯ ನಮ್ಮ ಕೈಗೆ ಸಿಗಲಿಲ್ಲ, ಆದರೆ ಅಜ್ಜಿ ಆಗಬೇಕು. ನಾವು ಮಾತ್ರ ಅವ್ವ ಅಂತ ಕರಿತೀವಿ. ಫ್ರೆಂಡ್ಸ್, ಹುಡುಗಿದ್ದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಂಗಾಗಿ ಫೋಟೋನೇ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ನಾವು ಅಲ್ಲಿ ಮಾತಾಡಿದ್ವಿ. ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಸಾಂಗ್ ಬೇರೆ ಹಾಕಿಟ್ಟಿದ್ರು ಮದುವೆ ಮಾಡಿ. ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವ್ರು ಬಂದು ನಮ್ಮ ಆಂಟಿ. ಇನ್ನು ಇವ್ರು ಬಂದು ನಮ್ಮ ಮನೆಯವ್ರಿಗೆ ಅತ್ತೆ. ನಾನು ವೀಡಿಯೋದಲ್ಲಿ ಎಲ್ಲರೂ ಹಾಕ್ತೀನಿ, ಬೇಡ ಅಂತ ಅಂತಿದ್ರು. ಅದೇ ನಮ್ಮ ಅತ್ತೆ ಇವರು ನಮ್ಮ ಅಮ್ಮ. ಅಮ್ಮನ ಊರ್ ಕಡೆ ವೀಡಿಯೋ ಮಾಡೋಕ್ಕೆ ಬೇಜಾರೆಲ್ಲ ನನ್ನೇ ನೋಡ್ಕೊಂತಿದ್ದೆ. ನಾನು ಸ್ನೇಹಿತರೆ ಮದುವೆಗೆ ಬಂದಿದ್ದೀವಿ.
ಒಳ್ಳೆ ಊಟ ಚೆನ್ನಾಗಿ ಹೊಡ್ಕೊಂಬತ್ತೀನಿ. ಜನಗಳೆಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ಒಳ್ಳೆ ಮದುವೆ ಬಂದು ಮತ್ತೆ ಮೊದಲಿಂದ ಮಾಡೋಕ್ಕಾಗಲ್ಲ ನಾನೇ ಕಲಿಸು ಯಾರ್ಯಾರನ್ನ ಹೇಳಿದ್ರು ಬರ್ತೀನಿ ನಡಿಯಮ್ಮ, ಬರ್ತೀನಿ ಕಂದ, ಬರ್ತೀನಿ ನಡಿ. ಫ್ರೆಂಡ್ ಹಾಂ ಹಾಯ್ ಮಾಡಿ ಹೋಗಿ. ಹಾಯ್ ಕಾವ್ಯ ನನ್ನ ಫ್ರೆಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಸ್ಟರ್ ಅಂತ ಅಂತಾರೆ ಯಾವಾಗಲೂ. ಹೌದು ಇನ್ಮೇಲೆ ಅಕ್ಕ ಅಂದ್ಬಿಟ್ಟಲ್ಲ, ಅಕ್ಕ ಅನ್ನೋದೆಲ್ಲ ಬೇಡ, ಆಯಿತು. ನಾನು ನಿಮ್ಗೆ ಏಜು, ನಮಗೂ ನಿಮ್ಗೆ ಜಾಸ್ತಿ ಏಜ್ ಅನ್ನೋದು ಬೇಡ. ಆಯಿತು ಅಕ್ಕ, ಈ ವಿಡಿಯೋದು ಏನಾದ್ರು ಹೇಳಿ ಅಕ್ಕ ಅಂತ ಅಕ್ಕ ಅನ್ನೋದೇನು ಬೇಡ. ಏನಾದ್ರು ಫ್ರೆಂಡ್ಸ್ ಇದ್ರು ನೇಮ್ ಇಟ್ಟ ಕರೆಯೋಣ, ಆಯ್ತಾ? ಅಷ್ಟೇ. ವಿಡಿಯೋಗೆ ಹೋಗಿ ಏನಾದ್ರು ಹೇಳಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇನ್ನು ಫ್ರೆಂಡ್ಸ್, ನಾವು ಕೂಡ ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಹೋಗಿದ್ದು ಬರೋಣ. ನಮ್ಮೂರ ಹತ್ರನೇ ಮದುವೆ ಇದ್ದಿದ್ದು, ಹಾಗಾಗಿ ನಮ್ಮೂರಿಗೆ ಹೋಗಿದ್ದು ಹೋಗೋಣ ಹೋಗ್ತಾ ಇದ್ದೀವಿ ನಮ್ಮೂರಿಗೂ ಕೂಡ. ಸೊ ಹಂಗೆ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮಗ ಫುಲ್ ಜ್ವರ ಬಂದಿತ್ತು, ನನ್ನ ಮಗಂಗೆ ಜ್ವರ ಬಂದ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಫುಲ್ಲು ಒಂಥರ ಸೆಪ್ಕಾಗ್ಬಿಟ್ಟಿದ್ದ. ಪ್ರಿಯಾದು ನಮ್ಮೂರಿಗೆ ಕೂಡ ಬಂದು ನನ್ನ ಮಗ ಡಿಸ್ಟರ್ಬೆನ್ಸ್ ಮಾಡ್ತಾವ. ನಾನು ಬೈಕೊಂಡು ಮಾತಾಡ ನಮ್ಮೂರು ಎಂಟ್ರಿ ಬಂದ ಅಂದರೆ ಹಿಂದಿರೋದೆ ಅರ್ಗೋಗುತ್ತೆ ಗೈಸ್. ನೋಡೇ ನಮ್ಮ ಲಕ್ಷ್ಮೀ ದೇವಿ, ನಮ್ಮ ಹೋಗು ನಾನು ಎತ್ತಿಗೂ ಒಳ್ಳೇದು ಮಾಡಪ್ಪ. ಬಂದು ಇವಾಗ ನಮ್ಮ ಮನೆಗೆ ಬಂದು ರಮ್ಮಿ ಮನೆಗೆ ಹೋಗಿ ಬರ್ತೀನಿ ರೀ, ಒಂದು ರೌಂಡ್ ಮಾತಾಡ್ಸ್ಕೊಬರ್ತೀನಿ, ಪಾಪು ನೋಡ್ಕೊ ಬರ್ತೀನಿ. ಹಾಂ ಬಾ, ಕೈ ಕೊಡ್ತೀರಾ ರಮ್ಮಿ ಮನೆ ಪಾಪು ನೋಡೋಕ್ಕೆ? ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಓದ್ ತಗೋತಿದ್ದೀರಾ? ಸರಿ, ಎತ್ಕೊಳ್ಳಿ ಹೋಗಿ, ಇವನ್ನ ಎತ್ಕೊಂಡು ಹೋಗಿ. ಬರ್ತೀನಿ, ಎತ್ಕೊಂಡು ಹೋಗಿ ಅದಕ್ಕೆ ಬಾಗಂದ ಬಾ. ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಪಾಪುನ ನನ್ನ ಫ್ರೆಂಡ್ ಪಾಪುನ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಏನು ಮಾಡ್ಕೊಂಡು ನೋಡೋಣ. ನಮ್ಮ ಮನೆ ಇದೆ, ಪಕ್ಕ ಮಾಡ್ತೀನಿ. ಮಾರ್ಲೆಮ್ಮೆ ಬುಕ್ ಮಾಡ್ತೀನಿ. ನಮ್ಮ ಮನೆದು ಹೋಮ್ ಡೋರು ಮಾರ್ಲೆಮ್ಮೆ ಬುಕ್ ಮಾಡ್ತೀನಿ, 100% ಮಾಡ್ತೀನಿ. ಮಾರ್ಲೆಮ್ಮೆ ಹಬ್ಬಕ್ಕೆ ನಮ್ಮ ಮನೆ ಹೋಮ್ ಡೋರ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದು ಮನೆಗೆ ಬಂದು ಡ್ರೆಸ್ ಎಲ್ಲ ಸೀರೆಲ್ಲ ಚೇಂಜ್ ಮಾಡಿ ಇವಾಗ ಹೊಲ್ತಕ್ಕೆ ಹೋಗ್ತಾಯಿದ್ದೀವಿ. ಗೊಬ್ಬರ ಹಾಕೋಣ ಕಬ್ಬಿಗೆ ಅಂದ್ಕೊಂಡು ನಾನು ಮತ್ತು ನನ್ನ ಮಗನೂ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಅತ್ತೆ, ನಮ್ಮ ಯಜಮಾನರು ಮತ್ತು ನಮ್ಮ ಭಾವ. ನಾನು ಭಾವ ಅಂತ ಅನ್ನಲ್ಲ, ಮಂಜಣ್ಣ ಅಂತೀನಿ. ಬನ್ನಿ ಹೋಗೋಣ ಈಗ ಬೇಗ. ನನ್ನ ಮಗ ನೋಡಿ ಊರಿಗೆ ಗೊತ್ತಂದು ಬಸ್ ಆಗೋಯ್ತಾನೆ, ಸುಮ್ಮನೆ ಸುತ್ತಾ ಇರೋದೇ. ಬನ್ನಿ ನೋಡೋಣ ಅಲ್ಲೇ ಏನಾಗುತ್ತೆ, ಹೊಲ್ತಕ್ಕೆ ಹೋಗೋಣ. ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ ಈಗ. ಅದನ್ನ ಹೇಳಿರೋದು ಅವನಿಗೆ, ನೀರ್ ಬಿಡಂಗಿಲ್ಲ ಈಗ, ಫಸ್ಟ್ ನೀರ್ ಕಟ್ಬಿಡು ಗೊಬ್ಬರ ಹಾಕಿನ ಮುಂಚೆ. ಉಪ್ಪು ಯೂರಿಯಾ ಎಲ್ಲಾನು ಬೆರ್ಕೊಂಡ್ಬಿಡು, ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಎಲ್ಲಾನು ಒಂದೊಂದ್ ಇಡಿ ಸರಿಯಾಗಿ ಕೊಡು, ಒಂದೊಂದ್ ಇಡಿ ಎಲ್ಲಾನು ಕೊಡು. ಓಕೆ, ಮಡಿಕೋಬೇಡ, ಎಲ್ಲಾನು ಬಿಗ ಕೊಟ್ಟು ಒಟ್ನಲ್ಲಿ ಒಂದೊಂದ್ ಇಡಿ ಬಿಗ್ಗಾಗಿ 6 ಮೂಟೆನೂ ಕೊಡ್ಬೇಕು. ಕಬ್ಬು 15 ಹಂಗದಂತ ಕೂಗ್ಬೇಕು. ಸರ್ ನಡೆದ ಇಷ್ಟು ಹೊಲ್ತಕ್ಕೆ ಬಂದು ಇವಾಗ ಹೊಲ್ತೇವೆ. ಏನೋ ಒಂಥರ ಚೆಂದ, ಏನೋ ಇಲ್ಲಿ ಕಟ್ಟಕ್ಕವ್ರೆ, ಇಲ್ಲಿ ಎಲ್ಲಿ ಕಟ್ಟಕ್ಕವ್ರೆ. ಬೇರೆ ತಕಟಾಕ್ತೀರಾ? ಬೇರೆ ತಕಟಾಕ್ತೀರಾ? ಇವ್ರು ನಮ್ಮತ್ತೆ ನನ್ನ ಮಗ ಎಲ್ಲಿದ್ದಾರೆ?
ಯಾರ ಕಂಡರು ಅಂತ ಬೈತಾ ಇದ್ದೆ ನಾನು. ಅಲ್ಲ ಈ ಗ್ಯಾಸ್ ಮೂಟೆ ಮೇಯ್ತಿದ್ಯಾರ ಮಂಜ ಕಡಕಾಯ್ ಬಂದು ಗೊಬ್ಬರ ಹಾಕ್ತಿದ್ದಾರೆ ಎಲ್ಲರೂ ಕೂಡ. ಎಲ್ಲ ಹಾಕಾಗೈತೆ. ನಾನು ಕೂಡ ಇವಾಗ ಜಾಯಿನ್ ಆಗಬೇಕು ಗೊಬ್ಬರ ಹಾಕೋಕ್ಕೆ. ಸೊ ನಾನು ಕೂಡ ಹಾಕ್ತೀನಿ. ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮೊಬೈಲಲ್ಲಿ ಚಾರ್ಜರ್ ಇಲ್ಲ. ಚಾರ್ಜರ್ ಹಾಕಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಒಂದು 5 ಗಂಟೆ ಆಲ್ರೆಡಿ 5 ಗಂಟೆ ಆಗೋಗೈತೆ. ಸರಿ ಸರಿ ಫ್ರೆಂಡ್ಸ್, ನಾನು ಕೂಡ ಗೊಬ್ಬರ ಹಾಕೋಕ್ಕೆ ಜಾಯ್ನ್ ಆದೆ. ಆಮೇಲೆ ಇನ್ನೊಂದು ವೀಡಿಯೋಗೋಸ್ಕರನೇ ಗೊಬ್ಬರ ಹಾಕೋದು ವೀಡಿಯೋ ಮಾಡ್ಕೊಂಡವ್ರೆ ಅಂತ ಅನ್ಕೋತಾರೆ ಕೆಲವೊಬ್ಬರು. ನಾನು ಯಾವುದೇ ಕಾರಣಕ್ಕೂ ವೀಡಿಯೋಗೋಸ್ಕರ ಅಂತ ಗೊಬ್ಬರ ಹಾಕ್ತಾಯಿಲ್ಲ. ನಾರ್ಮಲಾಗಿ ವೀಡಿಯೋ ಮಾಡೋಕ್ಕಿಂತ ಮುಂಚೆನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಹಂಗಂತ ಜಾಸ್ತಿ ಹೆಲ್ಪ್ ಮಾಡಲ್ಲ, ಸ್ವಲ್ಪ ನಾನು ಹೋಗಿ ನನಗಿಷ್ಟ ಇದ್ದರೆ ಒಂದು ಸ್ವಲ್ಪ ಮಾಡ್ತೀನಿ ನಾನು ಕೂಡ. ಮಾಡ್ದವ ಸಾಕಾ. ಎಲ್ಲ ಹಾಕಿ ಎಳ್ನೀರು ಕುಡಿತಾ ಇದ್ದೀವಿ ಈಗ. ನಮ್ಮನೆಯಲ್ಲೆಲ್ಲನೂ ಕೆಚ್ಚಿಲೆ ಅವರೆಲ್ಲ ಕುಡ್ದಾಯಿತು. ನಾನು ಕುಡ್ದಿರಲಿಲ್ಲ ಇನ್ನು, ಇವಾಗ ಕುಡಿತಾ ಇದ್ದೀನಿ ನಾನು. ಇವಾಗ ಎಳ್ನೀರು ಕುಡಿದು ಮನೆಗೆ ಹೋಗಬೇಕು. ನೋಡೋಣ. ಬಂದು 7 ಗಂಟೆ, ಇನ್ನು ಹೊಲ್ತವೇ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ, ಇನ್ನು ಹೊಲ್ತವೇ ಇದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಫ್ರೆಂಡ್ಸ್, ಯಾವುದು ಕೂಡ ಮದುವೆಲಾಗಿರ್ಬೋದು ಯಾರನ್ನೂ ಕೂಡ ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ ನಾನು ವೀಡಿಯೋನ. ಯಾಕೆಂದರೆ ಏನೋ ಅಂದ್ಕೊಂಡು ಯಾವುದು ಮಾಡಲಿಲ್ಲ. ನೆಕ್ಸ್ಟ್ ಟೈಮು ಒಟ್ಟಿಗೆ ಸೇರಿದಾಗ ಖಂಡಿತ ಎಲ್ಲರನ್ನೂ ಕೂಡ ವೀಡಿಯೋ ಮಾಡ್ತೀನಿ. ನಾನು ಬೆಂಗಳೂರು ಕೂಡ ಬಂದು ಟೈಮು 12 ಆಗಿತ್ತು ಬೆಂಗಳೂರು ಬಂದಾಗ.